ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಈಗ ತಾನೇ KE ಅವರು ಒಂದು ನೋಟಿಫಿಕೇಶನ್ ಮೂಲಕ ತಾವು ಮಾಡಿರೋದು ಎಷ್ಟು ಕರೆಕ್ಟ್ ಅನ್ನೋದನ್ನು ಹೇಳಿದ್ದಾರೆ. ಸೊ ಆರ್ಡರ್ ನಂಬರ್ ಆಸ್ ಪರ್ ದ ಗೌರ್ಮೆಂಟ್ ಆರ್ಡರ್ the qualifying marks of 2021 students was not considered for 21-22 and also for 22-23 ಅಂತ ಹೇಳಿದ್ದಾರೆ. ಅಂದರೆ ಮೀನಿಂಗ್ ಏನು ಅಂತಂದರೆ, ಸೊ ಯಾರ್ಯಾರು 2021ನಲ್ಲಿ ಕೋವಿಡ್ ಕಾರಣದಿಂದ 10th ಮತ್ತು ಫಸ್ಟ್ PUC ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ನಿಮ್ಮ ಸೆಕೆಂಡ್ PUC ರಿಸಲ್ಟನ್ನು ಏನು ಅನೌನ್ಸ್ ಮಾಡಿದ್ರು, ಅದರ ಮೂಲಕ ನೀವೇನು ಪಾಸ್ ಆಗಿ ಬಂದಿದ್ದೀರಿ, ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ಲಾಸ್ಟ್ ಇಯರು ಕೂಡ ಕನ್ಸಿಡರ್ ಮಾಡಿಲ್ಲ ಮತ್ತು ಈ ವರ್ಷನೂ ಕೂಡ ಕನ್ಸಿಡರ್ ಮಾಡಿಲ್ಲ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಓಕೆ, ಸೊ ಇದು KE ಅವರ ಕಡೆಯಿಂದ ಬಂದಿರುವಂಥ ಕ್ಲಾರಿಫಿಕೇಶನ್. ಬಟ್ ನನ್ನ ಕ್ವಶನ್ ಇಷ್ಟೇ, ಇದನ್ನು ನೀವು ಮೊದಲೇ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಬೇಕಿತ್ತು. ಹೇಳಿದ್ದಿದ್ದರೆ ಅವರು ತಮ್ಮ ಒಂದು ಇನ್ಫಾರ್ಮೇಷನ್ ಬ್ರೋಷರ್ದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇನ್ಫಾರ್ಮೇಷನ್ ಬ್ರೋಷರ್ನ ಪ್ರತಿಯೊಬ್ಬರೂ ಕೂಡ ವರ್ಡ್ ಬೈ ವರ್ಡ್ ಓದಿ ನೋಡಿ, ಈ ಒಂದು ಸ್ಟೇಟ್ಮೆಂಟ್ ಎಲ್ಲೂ ಕೂಡ ಕೊಟ್ಟಿಲ್ಲ. ಸೊ ನನ್ನ ಒಂದು ಕ್ವಶನ್ ಇಷ್ಟೇ, ಇಷ್ಟು ದಿನ ಬಿಟ್ಟು ಈಗ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಇದನ್ನು ಹೇಳೋದ್ರಿಂದ ಏನು ಉಪಯೋಗ ಇದೆ? ಆಲ್ರೆಡಿ ನಮ್ಮ ವಿದ್ಯಾರ್ಥಿಗಳು ಡಿಪ್ರೆಷನ್ಗೆ ಹೋಗಿದ್ದಾರೆ, ಬಹಳ ಬೇಜಾರು ಮಾಡ್ಕೊಂಡಿದ್ದಾರೆ, ಈವನ್ ಪೇರೆಂಟ್ಸ್ ಆಲ್ಸೋ. ಓಕೆ, ಸೊ ಇದನ್ನು ಮುಂಚೆ ಹೇಳಬೇಕಿತ್ತು, ಬಟ್ ಇವತ್ತು ಹೇಳ್ತಾ ಇದ್ದಾರೆ, ಏನು ಮಾಡೋದಕ್ಕೂ ಬರೋದಿಲ್ಲ. ಸೊ ಇಷ್ಟೇ ನಾ ಹೇಳಬೇಕಾಗಿರೋದು. ಸೊ KE ಅವರ ಕಡೆಯಿಂದ ಬಂದಿರುವಂಥ ಕ್ಲಾರಿಫಿಕೇಷನ್ ಇಟ್ಸ್ ವೆರಿ ಕ್ಲಿಯರ್. 2022-23 ಅಂದರೆ ಈ ವರ್ಷಕ್ಕೂ ಕೂಡ 2021 ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿಲ್ಲ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.